फायनान्स कंपन्यांकडून होणारा छळ आणि जादा व्याज दर वसूल करण्याच्या प्रकरणावर आळा घालणं हे सरकारचं कर्तव्य आहे, असे मत अथणीचे आमदार लक्ष्मण सवदी यांनी व्यक्त केलंय। अथणी तालुक्यातील सत्ती गावात बोलताना ते म्हणाले की या संदर्भात मुख्यमंत्री सिद्धरामय्या यांनी आधीच विशेष बैठक घेतली असून गरीब आणि सर्वसामान्यांना त्रास होऊ नये यासाठी त्यांनी स्पष्ट आदेश दिलेत। अथणी तालुक्यात आतापर्यंत अशा प्रकारचे कोणतेही कर्ज वसुली छळाचे प्रकार समोर आलेले नाहीत। मात्र जर अशी तक्रार आली तर मी स्वतः अधिकाऱ्यांसोबत जाऊन योग्य ती कारवाई करीन, असेही त्यांनी स्पष्ट केले। ಈಗಾಗಲೇ ಅದರ ಬಗ್ಗೆ ಚರ್ಚೆ ಮಾಡಿದ್ದೀವಿ। ಅದರ ಬಗ್ಗೆ ನಾವು ಹೋಗಿ ಅಧಿಕಾರಿಗಳ ಜೊತೆ ಸಮಾಲೋಚನೆ ಕೂಡ ಮಾಡಿದ್ದೀವಿ। ಆರೋಗ್ಯದಲ್ಲಿ ಸ್ವಲ್ಪ ಪಾಪ ಆ ಹೆಣ್ಮಗಳಿಗೆ ಅನಾರೋಗ್ಯ ಇರೋದ್ರಿಂದ ಅದು ಆಗಿರ್ತಕ್ಕಂಥದ್ದು, ಅದರದ ಮೆಡಿಕಲ್ ರಿಪೋರ್ಟ್ ಕೂಡ ನೋಡಿದ್ದೀವಿ ಮತ್ತು ಅಧಿಕಾರಿಗಳು ಚರ್ಚೆನೂ ಮಾಡಿದ್ದೀವಿ। ವೈದ್ಯರದ್ದು ಯಾವುದೇ ಅಲ್ಲಿ ಲೋಪ ಕಂಡು ಬಂದಿಲ್ಲ। ಅದು ಪಾಪ ತೀರಿ ಹೋಗಿರ್ತಕ್ಕಂಥ ಹೆಣ್ಣುಮಗಳು ಅನಾರೋಗ್ಯದ ಕಾರಣ ಇರೋದರಿಂದ ಅದನ್ನು ಕೂಡ ಅವರೇನೊಂದು ವರದಿಯನ್ನು ಕೊಟ್ಟಿದ್ದಾರೆ, ಒಂದು ಸರ್ಕಾರದಿಂದ ಕೊಟ್ಟಿದ್ದಾರೆ। ಏನಾಗಿದೆ ಅದರ ಬಗ್ಗೆ ತನಿಖೆ ಆದ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಬಂದ ಮೇಲೆ ಅದರ ಬಗ್ಗೆ ನಾವು ಆಲೋಚನೆ ಮಾಡ್ತೀವಿ। ಈ ಫೈನಾನ್ಸ್ ಬಗ್ಗೆ ಸರ್ 7 ಮಂದಿ ಸಾವನ್ನಪ್ಪಿದ್ದಾರೆ, ಅದರ ಬಗ್ಗೆ ಏನು ಹೇಳ್ತಾರೆ ಸರ್? ಇದು ಈ ಫೈನಾನ್ಸ್ ಕಂಪನಿಗಳು ಮತ್ತು ಈ ಏನು ಅನೇಕ ಕಡೆ ಬಡ್ಡಿ ವ್ಯವಹಾರ ಮಾಡ್ತಕ್ಕಂಥದ್ದು, ದುಬಾರಿ ಬಡ್ಡಿ ದರದಲ್ಲಿ ಸಂಸ್ಥೆಗಳನ್ನು ಹುಟ್ಟುಹಾಕೊಂಡು ಬಡವರ ಒಂದು ತೊಂದರೆ ಕೊಡ್ತಕ್ಕಂಥ ಏನೋ ಕಾರ್ಯ ಇದೆ, ಇದನ್ನು ಸಂಪೂರ್ಣ ನಿಲ್ಲಿಸಬೇಕಾಗಿರ್ತಕ್ಕಂಥ ಸರ್ಕಾರದ ಜವಾಬ್ದಾರಿನಿದೆ। ಈಗಾಗಲೇ ಮುಖ್ಯಮಂತ್ರಿಗಳು ವಿಶೇಷ ಸಭೆಯನ್ನು ಮಾಡಿ ಸೂಚನೆಯನ್ನು ಕೊಟ್ಟಿದ್ದಾರೆ। ಅಂಥವ್ರನ್ನೆಲ್ಲರೂ ಕೂಡ ಒಂದು ಹದ್ದುಬಸ್ತಲ್ಲಿ ಇಡಬೇಕು, ಬಡವರಿಗೆ ತೊಂದರೆ ಆಗೋದನ್ನು ನಿಲ್ಲಿಸಬೇಕು ಅಂತಕ್ಕಂಥ ಆದೇಶ ಆಗಿದೆ। ನಮ್ಮ ತಾಲೂಕದಲ್ಲಿ ಬಹುತೇಕ ನಾನು ಪೊಲೀಸ್ ಇಲಾಖೆಯಲ್ಲಿ ಕೇಳಿದಾಗ ಅಂಥ ಯಾವುದೇ ವರದಿ ಆಗಿಲ್ಲ। ನಮ್ಮ ತಾಲೂಕದಲ್ಲಿ ಅಂತ ಏನಾದರೂ ಒಂದು ವರದಿ ಬಂದದ್ದಾದರೆ ಸ್ವತಃ ಮುಂದೆ ನಾನೇ ನಿಂತ್ಕೊಂಡು ಅಧಿಕಾರಿಗಳನ್ನು ಕರ್ಕೊಂಡು ಹೋಗಿ ಅವರಿಗೆ ತಕ್ಕ ಶಾಸ್ತಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ। अथणी तालुका रुग्णालयात गरोदर महिलेच्या मृत्यूच्या घटनेवरही आमदार सवदी यांनी प्रतिक्रिया दिली। या प्रकरणात डॉक्टरांकडून कोणताही हलगर्जीपणा झालेला नाही। संबंधित महिलेचा मृत्यू आरोग्याच्या समस्या आणि नैसर्गिक कारणांमुळे झालाय, असे त्यांनी सांगितले। या दोन्ही विषयांवर सत्ती गावात बोलताना आमदार लक्ष्मण सवदी यांनी आपली भूमिका स्पष्ट केली। उदय होसमणी, KMM मराठी, चिक्कोडी।